ನೀವೆಲ್ಲ ಗಟ್ಟಿ ನಿರ್ಣಯ ಮಾಡಿ 10 ವರ್ಷದ ಹಿಂದೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದತ್ತೇಳಿ ಈ 10 ವರ್ಷನಾಗ ದೇಶ ಕಂಟ್ರೋಲ್ ಐತಿ. ನೀವೇನಾರೇ ರಾಹುಲ್ ಗಾಂಧಿ ಅವ್ರಕ್ಕಾಗಿ ದೇಶ ಕೊಟ್ರೆ 5 ವರ್ಷನಾಗ ಪಾಕಿಸ್ತಾನ ಮಾಡ್ತಾರೆ. ಪಾಕಿಸ್ತಾನದಂಗೆ ಅದ ನಾವು ನೋಡ್ಲಿಕ್ಕೆ. ಮತ್ತ ಅಂತವನು ಮೋತೀರಿ ನೋಡಿ ನಾಳೆ ಏನು ಮಷಿನ್ ಒತ್ತಾಗ ಅವಾಗಲೇ ನಿಮ್ ತಲೆಯಾಗ ಬರಲಿ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಂದು ತಲೆಯಾಗಿ ಇಟ್ಕೋರಿ. ನಾಳೆ ನನ್ನ ಕುಟುಂಬದ ಪರಿಸ್ಥಿತಿ ಏನಪ್ಪ ಅಂತ ತಲೆ ಇಟ್ಟವ್ರು ಕಾಂಗ್ರೆಸ್ನವ್ರು ಹೇಳ್ತೀನಿ. ನೀವು ಅಡ್ಡಾಡ್ರಿ ಅವ್ರ ನೋಡನೆ. ಅವ್ರು ಏನು ಭಾರಿ ನಿಷ್ಠಾವಂತರಿ. ಇದೊಂದು ಸಲ 28 ಕಡೆ ಲಗ ಹೊಡಿಸಿದ್ರಲ್ಲ, ಮುಂದೆ ನನ್ನ ಮಕ್ಕಳು ಸೀದಾ ತಾನೇ ಬರ್ತಾರೆ. ಇಲ್ಲಿವರೆಗೆ ಆಗೋದಿಲ್ಲ. ಅವ್ರಿಗೇನಾಗೈತೆ ಅಂದ್ರೆ ಹಿಂದೂಗಳು ಓಟ್ ತಗೋತೀವಿ ನಾವು. ರೊಕ್ಕ ಕೊಟ್ರಾಯ್ತು, 2,000 ರೂಪಾಯಿ ಕೊಟ್ರಾಯ್ತು, ಒಂದು ಓಟ್ ಹಾಕ್ತೈತಿ. ಇಲ್ಲಿ ಬೇಕು ನಡ್ಸ್ಯಾರ. ಈಗ पिछले इलेक्शन में 1,000 देते, इस इलेक्शन में 2,000 देंगे. ये हिंदुओं तो दुडाले डालते हैं. ಈ ಸಲ ನೀವು ಸರಿಯಾಗಿ ಬುದ್ಧಿ ಕಲಿಸಿದ್ರ ನಿಮ್ಮ ಭವಿಷ್ಯ ಒಳ್ಳೇದಾಗ್ತದೆ. ಅದಕ್ಕೆ ನಮ್ಮ ಭವಿಷ್ಯ ಸಲುವಾಗಿ ಬಂಧುಗಳೇ, ಇವತ್ತು ನ್ಯಾಯ ಹಿರೇಮಠರ ಏನಿದು ದೊಡ್ಡ ಒಂದು ಅನ್ಯಾಯ ಆಗಿದೆ. ಅದಕ್ಕೆ ಪ್ರತಿಭಟನೆ ನಿಮ್ಮ ಕೈಯಾಗಿದೆ. ನಾಳೆ 7ನೇ ತಾರೀಕಿಗೆ ಇಲ್ಲಿ 8 ಮಂದಿ ಕೂಡಿ ಅನ್ನೋದು ಮಾತು ಅಲ್ಲ. 7ನೇ ತಾರೀಕಿಗೆ ಇದು ಹೆಂಗೆ ಹೋದ್ರಲಾಕತ್ತೈತಲ್ಲ ಕೊಯ್ ಅಂತೇಳಿ, 7ನೇ ತಾರೀಕಿಗೆ ಅಲ್ಲಿ ಕೊಯ್ ಅನ್ಸ್ರಿ, ಇವರೆಲ್ಲ ಗೊಯ್ ಅಂತ ಮ್ಯಾಗ ಹೋಗ್ತಾರೆ. ಮಾತು